ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದ ವಿಧಾನಸಭೆ ಕರಾಳ ಇತಿಹಾಸಕ್ಕೆ ಸಾಕ್ಷಿಯಾಯಿತು. ಅಧಿವೇಶನ ಆರಂಭಗೊಂಡ ದಿನವೇ ಭಾರಿ ಹೈಡ್ರಾಮಾ ನಡೆಯಿತು. ಇಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯದ ವಿಧಾನಸಭೆ ಒಂದು ಶಾಕಿಂಗ್ ಘಟನೆಗೆ ಸಾಕ್ಷಿಯಾಯಿತು. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಬಿಗ್ ಶಾಕ್ ಅನ್ನು ನೀಡಿದ್ರು. ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಬಂದಂತಹ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾನೇ ನಡೆಯಿತು. ಅಧಿವೇಶನವನ್ನ ಉದ್ದೇಶಿಸಿ 3 ವಾಕ್ಯಗಳಲ್ಲಿ ಭಾಷಣ ಮುಗಿಸಿ ಹೊರಡ್ತಾ ಇದ್ದಂತಹ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ ಖಂಡಿಸಿತು. ರಾಜ್ಯಪಾಲರನ್ನ ತಡೆಯೋದಕ್ಕೆ ಯತ್ನಿಸಿದಂತಹ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರ ಶರ್ಟ್ ಹರಿಯಿತು. ಇದರಿಂದ ಕೆರಳಿ ಕೆಂಡವಾದ ಹರಿಪ್ರಸಾದ್ ಬಿಜೆಪಿ ಶಾಸಕರೇ ತಮ್ಮ ಶರ್ಟ್ ಅನ್ನ ಹರಿದ್ರು ಅಂತ ಆರೋಪ ಮಾಡಿದ್ರು. ವಿಧಾನಸಭೆ ಮತ್ತು ವಿಧಾನಮಂಡಲ ಜಂಟಿ ಸಮಾವೇಶದ ಅಧಿವೇಶನದ ಈ ದಿನ ನಡೆದಂಥ ಘಟನೆ ಕರ್ನಾಟಕ ರಾಜ್ಯದ ಕರಾಳ ಇತಿಹಾಸವಾಗಿ ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ನೆಲದ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ರಾಜ್ಯ, ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ರಾಜ್ಯ. ಇನ್ನು ರಾಜ್ಯಪಾಲರನ್ನ ಮಹಾಮಹಿಂ ಅಂತ ಕರೆದ ಬಿಕೆ ಹರಿಪ್ರಸಾದ್, ಇಲ್ಲ ನೀವು ಸಂವಿಧಾನವನ್ನ ಕಾಪಾಡಬೇಕು, ಅದರಲ್ಲಿನ ನಿಯಮಗಳನ್ನ ಪಾಲನೆ ಮಾಡಬೇಕು, ರಾಜ್ಯ ಸರ್ಕಾರ ತಮಗೆ ನೀಡಿರುವಂತಹ ಭಾಷಣವನ್ನ ಓದಬೇಕಾಗಿದೆ, ಇದ್ರ ಮೂಲಕ ರಾಜ್ಯದ ಜನರ ಹಿತಾಸಕ್ತಿಯನ್ನ ಕಾಯಬೇಕಾಗಿದೆ ಅಂತ ಒತ್ತಾಯಿಸಿದ್ರು. ಭಾಷಣ ಮಾಡಿ ಹೊರ ಹೋಗ್ತಾ ಇದ್ದ ರಾಜ್ಯಪಾಲರನ್ನ ನೇರವಾಗಿಯೇ ತಡೆಯೋದಕ್ಕೆ ಯತ್ನ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಕಾಂಗ್ರೆಸ್ನ ಹಲವಾರು ಜನ ಶಾಸಕರು ಹರಿಪ್ರಸಾದ್ ಅವರಿಗೆ ಧ್ವನಿಗೂಡಿಸಿದ್ರು. ಗೋ ಬ್ಯಾಕ್ ಗವರ್ನರ್ ಅಂತ ಕೂಗಿದ್ರು. ಈ ವೇಳೆ ಕೂಡಲೇ ಎಚ್ಚೆತ್ತ ಮಾರ್ಷಲ್ಗಳು ಬಿಕೆ ಹರಿಪ್ರಸಾದ್ ಅವರನ್ನ ಎಳೆದ್ರು. ಈ ಸಂದರ್ಭದಲ್ಲಿ ಅವರ ಅಂಗಿ ಹರಿದು ಹೋಗಿದೆ ಅಂತ ಹೇಳಲಾಗಿದೆ. ಇನ್ನೊಂದೆಡೆ ಬಿಕೆ ಹರಿಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ನ ಕೆಲ ಶಾಸಕರು ರಾಜ್ಯಪಾಲರನ್ನ ತಡೆದಿರೋದನ್ನ ಬಿಜೆಪಿಗರು ಖಂಡಿಸಿದ್ದಾರೆ. ರಾಜ್ಯಪಾಲರು ಸದನಕ್ಕೆ ಬಂದಿದ್ದಕ್ಕೆ ಅವರ ಗೌರವಕ್ಕೆ ಚ್ಯುತಿಯನ್ನ ತಂದಿದ್ದಾರೆ. ಹಾಗಾಗಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡಲೇ ಬಿಕೆ ಹರಿಪ್ರಸಾದ್ ಅವರನ್ನ ಅಮಾನತುಗೊಳಿಸುವಂತೆ ಬಿಜೆಪಿ ಮುಖಂಡರು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಅವರು ಇಡೀ ಸದನವನ್ನ ಗೂಂಡಾಗಿರಿ ಮಾಡಿದ್ದಾರೆ. ಇವತ್ತು ಗವರ್ನರ್ ಅವರು ಸಂವಿಧಾನದತ್ತವಾಗಿ ಕೆಲಸ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಅದರ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ. ರಾಜ್ಯಪಾಲರು ಬರುವಾಗ ಅಥವಾ ಹೊರಡುವಾಗ ಅಥವಾ ಅವರ ಭಾಷಣದ ಅವಧಿಯಲ್ಲಿ ಯಾರೇ ಸದಸ್ಯರು ಭಾಷಣ ಮಾಡುವ ಮೂಲಕ ಅಥವಾ ಯಾವುದೇ ಕ್ರಿಯಾಲೋಪ ವ್ಯಕ್ತಿ ರಾಜ್ಯಪಾಲರ ಭಾಷಣಕ್ಕೆ ಮುಂಚೆಯಾಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಯುಂಟು ಮಾಡತಕ್ಕದ್ದಲ್ಲ. ಇನ್ನೊಂದೆಡೆ ಸದನದಲ್ಲೂ ಅಧಿವೇಶನ ಹೈಡ್ರಾಮದ್ದೇ ಚರ್ಚೆ ಆಯಿತು. ಆಡಳಿತ ಪಕ್ಷಗಳ ಶಾಸಕರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡ್ರು. 2 ಸಾಲ ಮಾತ್ರ ಓದಿ ಹೋಗಿರೋದೇನಿದೆ, ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ಸಂವಿಧಾನದ ನಿರ್ದೇಶನದಂತೆ ನಡೆಯಲಿಲ್ಲ. ಆ ಹಿನ್ನೆಲೆಯೊಳಗೆ ಅವರು ಸಂವಿಧಾನಕ್ಕೆ ಒಂದು ರೀತಿ ಅಪಚಾರ ಮಾಡಿ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸರ್ಕಾರ ಹಾಗೆ ರಾಜ್ಯಪಾಲರ ಸಂಘರ್ಷ ಭಾರಿ ಸದ್ದನ್ನ ಮಾಡ್ತಾ ಇದೆ. ರಾಜ್ಯಪಾಲರು ವಿಧಾನಸಭೆಗೆ ಬಂದ್ ಹೋದಾಗ ನಡೆದಂತಹ ಹೈ ಡ್ರಾಮಾದ ಲಾಭ ಪಡೆದುಕೊಳ್ಳೋದಕ್ಕೆ ಕೈ ಕಮಲ ನಾಯಕರು ಪೈಪೋಟಿಗೆ ಇಳಿದಿದ್ದಾರೆ. ಇದು ಮತ್ತೆಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.